ಈಗ ನೋವಿದ್ಯಾ? ಅಂತ ನೋವಿಲ್ಲ ಡಾಕ್ಟ್ರೆ. ಈಗೇನು ಅನಿಸ್ತಾ ಇದೆ? ಜುಂಬಂತ ಇದೆ ಈಗ. ಅಮ್ಮ ನಿಧಾನ ನಿಧಾನ. ತುಂಬಾ ನೋವಿದ್ಯಾ? ಹೌದು ಡಾಕ್ಟ್ರೆ, ತುಂಬಾ ನೋವಿದೆ. ಹೆದರ್ಕೋಬೇಡಿ ವೆಂಕಟೇಶ್ ಅವರೇ. ನಿಧಾನ ನಿಧಾನ ನಿಧಾನ. ಕಳೆದ 1 ತಿಂಗಳಲ್ಲಿ ಯಾವಾಗ್ಲಾದ್ರೂ ನೋವು ಜಾಸ್ತಿ ಆಗಿತ್ತಾ? ಇಲ್ಲ. ಸರಿ ಬನ್ನಿ. ನನ್ನ ಯಾತಕ್ಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ನಮ್ಮ ಸ್ಟೇಷನ್ ಕಟ್ಸಿ ಇವತ್ತಿಗೆ 10 ವರ್ಷ ಆಯ್ತು. ದಶಮಾನೋತ್ಸವ ಸಮಾರಂಭ ಇದೆ. ಇನ್ನೇನು ಸ್ವಲ್ಪ ಹೊತ್ತು ಕಾರ್ಯಕ್ರಮದ ಅಧ್ಯಕ್ಷತೆನ ನೀವೇ ನಡೆಸ್ಕೊಡ್ಬೇಕು. ಬಿಡಿ ಸರ್, ನಾನೇನಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಒಪ್ಕೊಂಡ್ರಲ್ಲ ಸಣ್ಣವರು ಅಂತ. 2 ದಿನ ಒಳಗೆ ಕೂರ್ಸಿದ್ರೆ ಬುದ್ಧಿ ಬರ್ಬೋದು ಅಂತ ಕಾಣುತ್ತೆ. ಏನ್ ತಪ್ಪಾಗಿದೆ ಸರ್ ನನ್ನಿಂದ? 420 ಕೇಸ್ ಬುಕ್ ಆಗಿದೆ ನಿಮ್ಮ ಮೇಲೆ. ಬಹಳ ದಿನ ಡಬಲ್ ಗೆ ಮಾಡಿ ಬದುಕಕ್ಕಾಗಲ್ಲ. ಸರ್ ನಾನಂತವಳಲ್ಲ ಸರ್. ನಮ್ಮ ಒಟ್ಟಾರದಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ, ಕೆಲಸ ಇಲ್ದಿರೋ ಮಗ, ಮದುವೆ ಇಲ್ದಿರೋ ಮಗಳು, ಕುಂಟ ಗಂಡ, ಇವ್ರನ್ನೆಲ್ಲ ಕಟ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಜೀವನ ನಡೆಸ್ತಿದ್ದೀನಿ ಸರ್. ಅಷ್ಟೇ ಆಗಿದೆ, ನಾವ್ಯಾಕ್ರಿ ನಿಮ್ಮನ್ನ ಸ್ಟೇಷನ್ ಕರೆಸ್ತಾ ಇದ್ವಿ? ನಮ್ಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ನೀವೇನು ದೇವ್ರ ಮೇಲೆ ಭಾರ ಹಾಕಿ ಜೀವನ ನಡೆಸ್ತಾ ಇಲ್ಲ, ಮೋಸ ಮಾಡಿ ಜೀವನ ನಡೆಸ್ತಾ ಇದ್ದೀರಾ. ಸರ್ ನಿಜವಾಗ್ಲೂ ನಾನಂತವಳಲ್ಲ ಸರ್. ನಿಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಅವ್ರಿಗೇನ್ರಿ ಇದೆ? ಯಾರೀ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು? ಬನ್ರಿ ಮದನ್. Hello, Kalyani. I'm good. Well, actually, I want to meet you. ಎಲ್ಲಿ ಸಿಗ್ತಿ ಹೇಳು, ಅಲ್ಲಿಗೆ ಬರ್ತೇನೆ. Oh, then call me once you're back. Okay, bye. ನೀವೇ ಕಲ್ಯಾಣಿಗೆ ಫೋನ್ ಮಾಡಿದ್ರಿ? ಅವಳ ಜೊತೆ ಮಾತಾಡೋದಿದೆ. ಚೆನ್ನೈ ಹೋಗಿದ್ದಾಳಂತೆ, ಬರೋದು 4-5 ದಿನ ಆಗತ್ತಂತೆ. ಬಂದ್ಮೇಲೆ ಸಿಗ್ತಾಳೆ. ಫೋನ್ ಬಂದ್ರೆ ಇರಿಟೇಟ್ ಮಾಡ್ಕೊತಾ ಇದ್ರಿ. ಈಗ ನೀವಾಗಿ ಅವಳಿಗೆ ಫೋನ್ ಮಾಡಿ ಮೀಟ್ ಮಾಡು ಅಂತ ಹೇಳ್ತೀರಾ? ನೀನೇನು ಪೊಲೀಸ್ ಹತ್ರ ಎನ್ಕ್ವೈರಿ ಮಾಡ್ತಿದ್ಯಾ? ಮೀಟ್ ಮಾಡೋ ನೆಸೆಸಿಟಿ ಇದೆ, ಅದಕ್ಕೆ ಮೀಟ್ ಮಾಡ್ತೀನಿ ಅಂದ. ಏನ್ ನಡೆಸ್ತಾ ಇದ್ದೀರಾ? ಸಾರಿ, ನಾನು ಯಾವತ್ತೂ ನಿಮ್ಮನ್ನು ಅನುಮಾನಿಸಿಲ್ಲ, ಆದ್ರೆ ಇವತ್ತು ಅನುಮಾನಿಸ್ತಾ ಇದ್ದೀನಿ ನಿಮ್ಮನ್ನ. ಅವಳನ್ನ ದೂರ ಇಡಬೇಕು ತಾನೆ, ಯಾಕೆ ಮೀಟ್ ಮಾಡ್ಬೇಕು ಅಂತಿದ್ದೀರಾ? ಕೆಲವೊಂದು ಸರ್ತಿ ಜೀವನದಲ್ಲಿ ಯಾರ್ಯಾರು ಅನಿವಾರ್ಯ ಆಗ್ಬಿಡ್ತಾರೆ ಕಣೋ. ಅಂದ್ರೆ ನಿಮ್ಮ ಮಾತಿನ ಅರ್ಥ? 4 ದಿನ ಕಳೀಲಿ ನಂದನ್, 5ನೇ ದಿನಕ್ಕೆ ನಾನೇ ಕಲ್ಯಾಣಿಗೆ ಫೋನ್ ಮಾಡಿದ್ದು ಯಾಕೆ, ಅವಳನ್ನ ಮೀಟ್ ಮಾಡೋ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ತಪ್ಪು ಸರ್ ಇದೆಲ್ಲ. ನೀವು ಕಲ್ಯಾಣಿನ ಮೀಟ್ ಮಾಡೋದು ಜಾಹ್ನವಿ ಅವ್ರಿಗೆ ಗೊತ್ತಾದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅವ್ರ ಮನ್ಸಿಗೆ ಬೇಜಾರು ಮಾಡೋದಕ್ಕೆ ನಿಮ್ಗೆ ಹೇಗೆ ಒಪ್ಪಿಗೆ ಆಗುತ್ತೆ ಸರ್? ಪಾಪ ಸರ್ ಜಾಹ್ನವಿ. ಜಾನ್ವಿ ಏನಂತ ನನಗೆ ಚೆನ್ನಾಗಿ ಗೊತ್ತು, ಕಲ್ಯಾಣಿ ಏನಂತನೂ ನನಗೆ ಗೊತ್ತು. ಪ್ರಕೃತಿಗೆ ಬಿಸಿಲು ಮಳೆ ಎರಡೂ ಅನಿವಾರ್ಯ. ಪ್ರಕೃತಿಗೆ ಎಲ್ಲವೂ ಅನಿವಾರ್ಯ ಸರ್, ಆದರೆ ಜೀವನದ ಸರಿಯಾದ ಆಯ್ಕೆ ಒಂದೇ ಮನಸ್ಸಿನ ತಗೊಂಡ ನಿರ್ಧಾರದ ಮೇಲೆ ನಿಂತಿದೆ. ಪ್ಲೀಸ್ ಸರ್, ಕಲ್ಯಾಣಿನ ಮತ್ತೆ ಮೀಟ್ ಮಾಡಬೇಡಿ. ಅವಳು ಈಗಾಗಲೇ ನಿಮ್ಮ ಮಧ್ಯೆ ಹತ್ತಿರೋ ಕಿಚ್ಚೆ ಸಾಕು. ಹೋಗ್ತಿರೋ ಮಾರಿನ ಕರ್ಕೋಬೇಡಿ ಸರ್. ಅಲ್ಲ ಸರ್, ನಿಮ್ಮ ಮನಸ್ಸಲ್ಲಿ ಏನಿದೆ? ಕಾಯಬೇಕು ನಂದನ್, ಕಾಯಬೇಕು ಅಷ್ಟೇ. ಜಾಹ್ನವಿ ಅವರೇ, ಸರಿಯಾದ ಸಮಯಕ್ಕೆ ನಿಮ್ಮ ತಂದೆಯವ್ರನ್ನ ಕರ್ಕೊಂಡ್ ಬಂದಿದ್ರಿ. ಅವ್ರಿಗೆ ಸ್ವಲ್ಪ ಹೆದರಿಕೆ ಇದೆ, ಭಯ ಪಡುವಂತದ್ದೇನಿಲ್ಲ. ಈ ವರ್ಷದಲ್ಲಿ 18 ಮಂಡಿ ಆಪರೇಷನ್ ಮಾಡಿದ್ದೀವಿ, ಅದರಲ್ಲಿ 16 ಸಕ್ಸಸ್. ಇನ್ನಿಬ್ರು ನಮ್ ತಪ್ಪಿಂದ ಫೇಲ್ಯೂರ್ ಆಗ್ಲಿಲ್ಲ. ನಮ್ ಟ್ರೀಟ್ಮೆಂಟ್ಗೆ ಪೇಷಂಟು ಸರಿಯಾಗಿ ಸ್ಪಂದಿಸ್ಲಿಲ್ಲ. ನೀವು ಹೆದರಬೇಡಿ, ನಿಮ್ಮ ಕಾಲು 100% ಸರಿ ಹೋಗುತ್ತೆ. ಡಾಕ್ಟರ್, ಆಪರೇಷನ್ ಯಾವಾಗ? ಕೂಡ್ಲೇ ಏನು ಬೇಡ, ಇನ್ನೊಂದು ವಾರ ಬಿಟ್ಟು ಮತ್ತೆ ಚೆಕಪ್ ಕರ್ಕೊಂಬನ್ನಿ. ಅವತ್ತು ಆಪರೇಷನ್ ಡೇಟ್ ಯಾವತ್ತು ಅಂತ ಫಿಕ್ಸ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ ತಂದೆಯವ್ರ ಕಾಲು ಸರಿ ಹೋಗುತ್ತೆ. ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಮಗಳ ಮದುವೆ,
ಅಷ್ಟೆಲ್ಲ ಆಗೋದಾದ್ರೆ ಆಗ್ಲಿ, ಮದುವೆ ಟೈಮಲ್ಲಿ ಬೇಡ ಡಾಕ್ಟ್ರೆ. ಡೋಂಟ್ ವರಿ, ಇನ್ನೊಂದು ವಾರ ಬಿಟ್ಟು ಚೆಕಪ್ ಕರ್ಕೊಬನ್ನಿ. ಆಪರೇಷನ್ ಮಾಡಿಸೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಮುಂದಕ್ಕೆ ಆಪರೇಷನ್ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಮುಂದಿನ ಸೋಮವಾರ ಮತ್ತೆ ಚೆಕಪ್ ಬನ್ನಿ. ಏನು ಹೆದರ್ಕೊಳ್ಳೋ ಹಾಗಿಲ್ಲ, ಆಯ್ತಾ? ಥ್ಯಾಂಕ್ ಯು ಡಾಕ್ಟರ್. ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ. ಸರಿ ಡಾಕ್ಟರ್, ಬರ್ತೀವಿ. ಓಕೆ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತೀಯಾ? ನನ್ನಿಂದ ಏನು ಆಗಲ್ಲ ಅಂತ ತಿಳ್ಕೊಂಡಿದ್ಯಲ್ಲ ನೀನು? ಅಯ್ಯೋ ಇಲ್ಲಪ್ಪ, ನಿಮ್ ತಾಕತ್ ಏನು ಅಂತ ನಂಗೆ ಗೊತ್ತಿದೆ. ನಿಮ್ ಮಾತನ್ನ ಕೇಳಿದೀನಿ, ಪ್ರಯತ್ನನೂ ಪಟ್ಟಿದ್ದೀನಿ, ಆದ್ರೆ ಫಲ ಕೊಡ್ಲಿಲ್ಲ ಅಷ್ಟೇ. ನೀನು ಮರ ಫಲ ಕೊಡ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪ. ನೆಡೋದ್ರಲ್ಲಿ ಬೆಳೆಸೋದ್ರಲ್ಲಿ ತಪ್ಪಿರುತ್ತೆ. ಗೇಮ್ ಮಾಡಕ್ ಬರುತ್ತೆ, ಮಗಳನ್ನ ಕಂಟ್ರೋಲ್ ಮಾಡಕ್ ಬರಲ್ವಾ? ಬರಲ್ಲ ಅಂತಲ್ಲ, ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ನಾನೇನ್ ಮಾಡ್ಲಿ? ನೀವ್ ಹೇಳಲಿಲ್ಲ ಬಿಡ್ರಿ. ಚಿನ್ನದ ಮೊಟ್ಟೆ ಇಡೋ ಕೋಳಿ ಇರುವಾಗ ನೇಗಿಲ್ ಬರೋ ಎತ್ತನ್ನ ಯಾರು ಕೇರ್ ಮಾಡ್ತಾರೆ? ದುಡ್ಡು ಕೊಡೋರು ಇರುವಾಗ ಯಾರು ದುಡ್ಡು ಕೊಟ್ರೆ ನಿಮಗೇನು? ಪೈಸೆ ಪೈಸೆ ಲೆಕ್ಕ ಇಟ್ಟಿದ್ದೀನಿ. ಇನ್ಸ್ಪೆಕ್ಟರ್ ಸರ್, ಇವಳು ದುಡ್ಡು ತೊಗೊಂಡ್ರಕ್ಕೆ ನಂತರ ರೆಕಾರ್ಡ್ಸ್ ಇದೆ. ನನ್ನ ದುಡ್ಡು ನನಗೆ ಈಗಲೇ ಬೇಕು. ರೆಕಾರ್ಡ್ ಓದಕ್ಕೆ ಸರಿ ದುಡ್ಡು ವಸೂಲು ಮಾಡಿ ಕೊಡ್ತೀವಿ. ಏನ್ರಿ ಸುನಂದಮ್ಮ, ದುಡ್ಡು ಇಸ್ಕೊಂಡಿದ್ದೀರಾ ಅವ್ರ ಹತ್ರ? ಒಂದೆರಡಲ್ಲ ಸರ್, 40,000 ರೂಪಾಯಿ. ಮೊದಲೇ ಸತಿ ಅವ್ರ ಮಗಳು ನೋಡೋದಕ್ಕೆ ಮನೆಗೆ ಹೋಗಿದ್ದೆ. ಮಾರನೇ ದಿನನೇ ಫೋನ್ ಮಾಡಿದ್ಲು, ಜಾನು ಒಪ್ಪಿದ್ದಾಳೆ ಅಂತ. ಅದು ರೆಕಾರ್ಡ್ ಆಗಿದೆ. ಈಗ ಕೈ ಎತ್ಬಿಟ್ಲು, ನನಗಿಂತ ಶ್ರೀಮಂತ ವರ ಸಿಗ್ದ ಅಂತ. 2 ದಿನ ಕಮ್ಮಿ ಇದೆ ಕೂಡಿಸಿ ಸರ್. ಇವ್ರನ್ನ ಬಿಡಿಸ್ಕೊಂಡು ಹೋಗಿ ಬರೋರು 40,000 ಕ್ಲಿಯರ್ ಮಾಡಿದ್ರು ಮಾಡಬಹುದು. ಅಯ್ಯೋ, ಕಾಲಿಗೆ ಬೀಳ್ತೀನಿ ಸರ್, ಕಾಲಿಗೆ ಬೀಳ್ತೀನಿ. ಕಂಬಿಯಿಂದ ಮಾತ್ರ ಕೂಡಿಸ್ಬೇಡಿ. ನಮ್ಮ ಒಟ್ಟಾರದವ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ನ ನೇಣ ಕೊಡ್ಬೇಕಾಗುತ್ತೆ ಸರ್. ದಯವಿಟ್ಟು ಮನೆ ಕಳಿಸ್ಕೊಟ್ಬಿಡಿ ಸರ್. ಮದನ್ ಅವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮ್ಮನ್ನ ಬಿಡ್ತೀವಿ. ಮದನವ್ರೆ, ನಿಮ್ ಕಾಲಿಗೆ ಬೀಳ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ, ಹೇಗಾದ್ರೂ ಮಾಡಿ ನಿಮ್ ದುಡ್ಡು ತೀರಿಸ್ತೀನಿ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ತಗೋತೀನಿ, ಆದ್ರೆ ಒಂದು ಕಂಡೀಷನ್. ಏನು? ನನ್ನ ಜಾಹ್ನವಿ ಮದುವೆ ನಡಿಬೇಕು. ನನ್ನ ಜಾಹ್ನವಿ ಮದುವೆಗೆ ನೀವು ಒಪ್ಕೊಂಡ್ರೆ ನೀವು ಇಲ್ಲಿಂದ ವಾಪಸ್ ಹೋಗ್ಬೋದು. ಆಯ್ತು ಆಯ್ತು, ಗ್ಯಾರಂಟಿನಾ? ಖಂಡಿತ ಖಂಡಿತ ನಿಮ್ಮ ಜಾಹ್ನವಿ ಮದುವೆ ನಡೆಯುತ್ತೆ. ಕೈ ಎತ್ತಬಾರ್ದು, ಪೊಲೀಸ್ನವರು ಸಾಕ್ಷಿ ಇದ್ದಾರೆ. ಅಯ್ಯೋ ಇಲ್ಲಪ್ಪ, ಇಲ್ಲ ಇಲ್ಲ, ಖಂಡಿತ. ಸರ್, ಈ ಕಂಪ್ಲೇಂಟ್ ವಾಪಸ್ ತಗೋತಾ ಇದ್ದೀನಿ. ಹಾಗೆಲ್ಲ ಬರಲ್ಲ ಸರ್. ಸ್ಟೇಷನ್ಗೆ, ಹಾಸ್ಪಿಟ್ಲ್ಗೆ, ಜೈಲ್ಗೆ ಬರ್ತೀನಿ ಅಂತ ಹೇಳ್ಬಾರ್ದ್ರಿ. ಹೊರಡಿ. ಈ ಸ್ಮಶಾನ, ಆಸ್ಪತ್ರೆ, ಇಲ್ಲೆಲ್ಲ ಹೆಚ್ಚೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಮಗಳೇ. ಸ್ಮಶಾನ ಅಂತೆಲ್ಲ ಮಾತಾಡ್ಬಿಡಿ, ಬೇಜಾರಾಗುತ್ತೆ. ರಿಪೋರ್ಟ್ ಯಾವಾಗ ಕೊಡ್ತಾರಂತೆ? ಇನ್ನೊಂದು 10 ನಿಮಿಷ ಕೊಡ್ತಾರೆ. ಹೆತ್ತವ್ರಿಗೆ ವಯಸ್ಸಾದ್ಮೇಲೆ ಮಗಳೇ ತಾಯಿ ಆಗೋದು ನಿಜ. ತುಂಬಾ ಭಾವಿಸ್ಕೋಬೇಡಿಪ್ಪ. ಯಾರು ಮಾಡದೇ ಇರೋದೇ ನಾನು ಮಾಡ್ತಿಲ್ವಲ್ಲ. ಮಗಳಾಗಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಈಗಿನ ಕಾಲದಲ್ಲಿ ಸಂಬಂಧ, ಕರ್ತವ್ಯಕ್ಕೆ ಬೆಲೆಯಲ್ಲಿದೆ ಮಗಳೇ. ನಿನ್ನಂಥ ಮಗಳು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಗ್ನಗ್ತಾ ಇರಿಪ್ಪ, ಕಾಲು ಆಪರೇಷನ್ ಆಗುತ್ತೆ, ಸರಿ ಹೋಗುತ್ತೆ. ನೀವು ಎಲ್ಲರ ತರ ಚೆನ್ನಾಗಿ ಓಡಾಡ್ಕೊಂಡಿರ್ತೀರ, ಅದನ್ನ ನಾನು ಕಣ್ತುಂಬ ನೋಡಿ ಕುಣಿದು ಕುಪ್ಪಳಿಸ್ತೀನಿ. ಆಪರೇಷನ್ ಆಗಿದ್ ಮಾರನೇ ದಿನ ನೀವು ಓಡಾಡ್ತಿರಲ್ಲ, ಅದನ್ನ ನೋಡಿ ಈ ಆಸ್ಪತ್ರೆ ತುಂಬಾ ಕುಣಿದಾಡ್ತೀನಿ. ಯಾರು ಏನ್ ಬೇಕಂದ್ರು ಅನ್ಕೊಳ್ಳಿ. ಶ್ರೀನಿಧಿನ ಜೊತೆಲಿ ಸೇರ್ಸ್ಕೊಬಿಡು. ಮಗಳು ಅಳಿಯ ಇಬ್ರು ಕುಣಿತಿರೋದ್ ನೋಡಿದ್ರೆ ನಾನು ಕಾಲ್ ಬಂದಷ್ಟೇ ಸಂತೋಷ ಆಗುತ್ತೆ. ಇಬ್ರು ಕೈ ಹಿಡಿದು ಕುಣಿತಾ ಇದ್ರೆ ಹೋಗಪ್ಪ, ನಾಚಿಕೆ ಆಗತ್ ನನಗೆ. ನಾಚಿಕೆ ಏನು? ನಿಜ ಹೇಳು, ರಾತ್ರಿ ಕನ್ಸಲ್ಲಿ ಶ್ರೀನಿಧಿ ಕೈ ಹಿಡಿದು ಕುಣಿತಾ ಇರ್ಲಿಲ್ವಾ? ಇಲ್ಲಪ್ಪ, ರಾತ್ರಿ ಕನ್ಸಲ್ಲಿ ಅವನಿಗೆ ಕಾಫಿ ಕೊಟ್ಟೆ ಅಷ್ಟೇ. ಮತ್ಯಾವ ತರ ಕನಸು ಬೀಳ್ಬೇಕಾಗಿತ್ತು? ಅಪ್ಪನ ಹತ್ರ ನಾಟಕ ಆಡಬೇಡ. ಅಪ್ಪ, ಜಾಸ್ತಿ ಆಯ್ತು ನಿಂದು. ಸ್ವಲ್ಪ ನಿಧಾನಕ್ಕೆ ಮಾತಾಡು, ಇದು ಆಸ್ಪತ್ರೆ. ಎಲ್ರಿಗೂ ಮದ್ವೆ ಆಗಿದೆ ತಗೋ. ಹಾಗಂತ ಜೋರಾಗಿ ಮಾತಾಡೋದಾ? ಆಯ್ತು, ಮೆತ್ತಗೆ ಮಾತಾಡ್ತೀನಿ. ಯಾವ ತರ ಕನಸು ಬೀಳ್ಬೇಕಾಗಿತ್ತು? ಯೋಚನೆ ಮಾಡಿ ಹೇಳ್ತೀನಿ. ಒಳ್ಳೆ ಜಾನು, ನಿಮ್ಮಮ್ಮ ಇರಬೇಕಾಗಿತ್ತು. ಎಷ್ಟು ಸಂತೋಷ ಪಡೋಳು ಗೊತ್ತಾ? ನಿನ್ನ ಎತ್ತಿದ್ಕು
ಸಾತ್ಕ ಅನ್ಕೊಂಡಿರೋಳು. ನಂಗೆ ಅಮ್ಮ ಇಲ್ಲ ಅಂತ ಅನ್ಸೋದೇ ಇಲ್ಲ ಅಪ್ಪ. ಯಾಕೆ ಗೊತ್ತಾ? ಅವಳು ನಿನ್ನಲ್ಲಿದ್ದಾಳೆ, ಶ್ರೀ ಕೊಡೋ ಪ್ರೀತಿಯಲ್ಲಿದ್ದಾಳೆ. ಚೆನ್ನ, ಏನಾದ್ರೂ ಮಾತಾಡೋ, ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಈ ಹಾಳಾದ ಮದನ್ನಿಂದ ಎಲ್ಲಿ ನಾವು ಶ್ರೀನಿಧಿನ್ ಕಳ್ಕೊಂಡ್ಬಿಡ್ತೀವೋ ಅಂತ ಅನಿಸ್ತಿದೆ ಕಣೋ. ಏನಾದ್ರೂ ಉಪಾಯ ಹೇಳೋ. ಫೀಸ್ ಆಗುತ್ತೆ 2000 rupees. ಬುದ್ಧಿ ಇದೆಯಾ ನಿನ್ಗೆ? ಇಂಥ ಹೊತ್ನಲ್ಲಿ ಅಕ್ಕನ ಹತ್ರ ದುಡ್ಡು ಕೇಳ್ತಾರೇನೋ? ವ್ಯವಹಾರನೇ ಬೇರೆ, ಸಂಬಂಧನೇ ಬೇರೆ. ನೀನು ಉಳಿಬೇಕು ಅಂದ್ರೆ ದುಡ್ಡು ಬೇಕು. ಸರಿ ಆಯ್ತು ಕಣೋ. ನೋಡ, ನೀನು ಮದನಿಗೆ ದುಡ್ಡು ವಾಪಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನನ್ನೇ ನೋಡು, ಊರು ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ. ಯಾವನ ಕೈಲೂ ನನ್ನಿಂದ ವಸೂಲು ಮಾಡಕ್ ಆಗಿಲ್ಲ. ನೀನು ದಿನಕ್ಕೆ 100 ಸಲ ಜಪ ಮಾಡು. ಕೊಟ್ಟವನು ಕ್ವಾಡಂಗಿ, ಈಸ್ಕೊಂಡವನು ಈರ್ಬೇಕ ಅಂತ ಚಮಕಾಸಕ್ಕೆ ಐಡಿಯಾ ಸಿಗುತ್ತೆ. ಪೊಲೀಸ್ನವರು ಮನೆ ಬಾಗ್ಲಿಗೆ ಬರ್ತಾರಷ್ಟೇ. ನಾನು ಈಗ ತಾನೇ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೀನಿ ಕಣೋ. ನೀನ್ ದುಡ್ಡು ಇಸ್ಕೋಬೇಕಾದ್ರೆ ಪೊಲೀಸ್ನವ್ರು ಇದ್ರ? ಇಲ್ಲ. ಮತ್ ಬಿಟ್ಟಾಕು. ಕತ್ಲಲ್ಲೋ ನೆರಳು ಹುಡುಕ್ಬೇಕು ಚುನೊಂದು. ದಂಡಿ ಆಗಿರೋ ಅಳಿಯ ಸಿಕ್ಕಿದಾನೆ ಅಂತೀಯ? ಯಾರ್ದು ಬಿಡು. ಅಳಿಯಂದ್ರ ಹತ್ರ ಕೇಳೋ ಅಷ್ಟು ಸಲಿಗೆ ಬೆಳೆದಿಲ್ಲ ಕಣೋ ನನ್ಗೆ. ದುಡ್ಡು ಕೇಳಕ್ ಸಲಿಗೆ ಯಾಕೆ? ನೈಸ್ ಆಗಿರೋ ನಾಲ್ಗೆ ಸಾಕು. ಅಯ್ಯೋ, ಏನಾದ್ರೂ ಮಾಡೋಣ. ಮಾಡೋಣ, ಹೆದರಬೇಡ. ವಾಪಸ್ ಕೊಡೋದ್ರ ಬಗ್ಗೆ ಚಿಂತೆನೆ ಮಾಡಬೇಡ. ತಿಮ್ಮಪ್ಪನೇ ಸಾಲದಲ್ಲಿದ್ದಾನೆ. ಗುಂಡಿಗೋದ್ ಹೆಣ, ಕುಂಡಿಗೋದ್ ಹಣ ವಾಪಸ್ ಬರಲ್ಲ ಅಂತ ಸಾಲ ಕೊಟ್ಟ ಪ್ರತಿಯೊಬ್ಬರಿಗೂ ನಾವು ಮನವರಿಕೆ ಮಾಡ್ಕೊಡ್ಬೇಕು. ಅಕೌಂಟ್ಗೆ 2,000 ಹಾಕೋದು ಮರಿಬೇಡ. ನಾನು ಆಮೇಲೆ ಮಾತಾಡ್ತೀನಿ. ಒಂದು ಜಮೀನಿನ ಡೀಲ್ ಇದೆ. ಸರಿ ಅಣ್ಣ. ಎಷ್ಟೊತ್ತು ಹೀಗೆ ನಿಂತ್ಕೊಂಡಿರ್ತೀರಾ? ಈರಣ್ಣನ ಮುಂದೆ ಬಸವಣ್ಣ ನಿಂತಾಗೆ. ನಿನಗೆ ನಿನ್ ಹಠ, ನಿನ್ ಪ್ರತಿಷ್ಠೆ ಮುಖ್ಯ ಇರ್ಬೋದು, ಆದ್ರೆ ಅತ್ತಿಗೆಗೆ ಅವ್ರ ಹೆತ್ತ ಮಗ, ಅವನ್ ಸುಖ ಮುಖ್ಯ ಅಲ್ವಾ ಅಮ್ಮ? ಯಾಕೆ? ನಮಗೂ ಮಗಾನೆ, ನಿನ್ಗಲ್ವಾ? ಅಂತ ಮನ್ಸು ನಿನ್ಗಿದ್ದಿದ್ರೆ ಅವನ್ ಖುಷಿಗೂ ಬೆಲೆ ಕೊಡ್ತಿದ್ದೆ. ಅವನ್ ಖುಷಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಅವ್ನ್ ತಿಳುವಳಿಕೆ ಇಲ್ದೆ ಅವ್ನ್ ತೀರ್ಮಾನ ತಗೊಳ್ತಾನ? ಅವನಿನ್ನೂ ಚಿಕ್ಕವನು. ನಾಳೆ ದಿನ ಅವನು ಇದರಿಂದ ಪಶ್ಚಾತ್ತಾಪ ಪಡಬಾರದು. ನೀನ್ ತ್ರಿಕಾಲಜ್ಞಾನಿ, ನಿನ್ಗೆಲ್ಲ ಗೊತ್ತಿದೆ ಬಿಡು. ಬೇಬಿ, ಅಮ್ಮನ ಹತ್ರ ಹೀಗೆಲ್ಲ ಮಾತಾಡ್ತಾರೇನೆ? ಅವಳು ಮಾತಾಡದೆ ಹಾಗೆ. ಯಾಕೆ, ನಿನಗೆ ಗೊತ್ತಿಲ್ವಾ? ಈಗ ಮಾತಾಡ್ಲಿ ಅಂತಾನೆ ಅವಳನ್ನ ನಿನ್ ಜೊತೆ ಕರ್ಕೊಂಡ್ ಬಂದಿದೀಯಾ? ಇಲ್ಲ ಅತ್ತೆ, ನಾನು ಅವಳನ್ನ ಹಾಗೆಲ್ಲ ಮಾತಾಡಕ್ ಬಿಡಲ್ಲ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಅರ್ಥ ಆಗಿದೆ ನನಗೆ. ಬೇಬಿ, ಆ ಕಲ್ಯಾಣಿಗೆ ಫೋನ್ ಮಾಡಿ ಬರಕ್ಕೇಳು. ನಾವು ಅದನ್ನ ಮಾತಾಡಕ್ಕೆ ಬಂದಿರೋದು. ಬೇಬಿ, ಸುಮ್ನೆ ರೀ ಅದ್ಕೆ. ಎಷ್ಟ್ ದಿನ ಅಂತ ಇವ್ರು ಹೇಳಿದ್ದನ್ನ ನಾವು ಕೇಳ್ಬೇಕು? ನಿಮ್ಗೂ ರೋಸೋಗಿದೆ ಅಲ್ವಾ ಹೇಳಿ? ಯಾಕಮ್ಮ ಹಾಗೆ ನೋಡ್ತಾ ಇದ್ಯಾ? ಈ ಮನೆಯಲ್ಲಿ ಯಾರು ಮಾತಾಡಲ್ಲ ಅಂದ್ರೆ ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡಿರ್ತೀವಿ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಬೇಬಿ ಸುಮ್ಮನೆ ಇರೇ, ನಾನು ಮಾತಾಡ್ತೀನಿ. ಅಮ್ಮ, ವಿಷಯ ಇಷ್ಟೇ. ಈಗ ಶ್ರೀ ಮದುವೆ ನಡಿಬೇಕಾಗಿರೋದು ಜಾಹ್ನವಿ ಜೊತೆ. ಶ್ರೀಗೆ ಹುಡುಗಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಅವನು ಯಾವ ಹುಡುಗಿನ ಇಷ್ಟಪಡ್ತಾನೋ ಅವಳ ಜೊತೆನೇ ಮದುವೆ ಮಾಡಿಸ್ತೀವಿ ಅಂತಾನೂ ಹೇಳಿದ್ವಿ. ಈಗ ಇದ್ರ ಮಧ್ಯೆ ಕಲ್ಯಾಣಿ ಯಾಕೆ? ಏನೋ ನಿನ್ಗಂತ ಮೋಹ ಕಲ್ಯಾಣಿ ಬಗ್ಗೆ? ನನಗೇನು ಅವಳ ಮೇಲೆ ಮೋಹ ಇಲ್ಲ. ಹೇಗಾದ್ರೂ ಮಾಡಿ ಜಾಹ್ನವಿ ಬದಲು ಕಲ್ಯಾಣಿನೇ ಶ್ರೀ ಮದುವೆ ಆಗ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ ಅಲ್ವಾ? ಖಂಡಿತ ಅನ್ಕೊಂಡಿದೀವಿ. ಹಾಗಂತ ನಮ್ಗೇನ್ ಜಾಹ್ನವಿ ಮೇಲೆ ಪ್ರೀತಿ ಇದೆ ಅಂತ ಅಲ್ಲ. ಶ್ರೀ ಅವಳನ್ನ ಒಪ್ಕೊಂಡಿದ್ದಾನೆ. ಅದೊಂದು ಕಾರಣಕ್ಕೆ ಅವಳು ನಮ್ಮ ಮನೇಲಿ ಒಬ್ಳು ಅಂತ ಅನ್ಕೋಬೇಕಷ್ಟೆ. ನನ್ನ ಅಭಿಪ್ರಾಯನೂ ಅದೇನೆ. ಮತ್ ಯಾಕಮ್ಮ ಕಲ್ಯಾಣಿ? ಯಾಕೆಂದ್ರೆ ನಮ್ ಶ್ರೀ ಮೇಲೆ ಕಲ್ಯಾಣಿ ಗಂಭೀರವಾಗಿ ಆರೋಪ ಮಾಡಿದ್ದಾಳೆ. ಅವಳು ಏನಾದ್ರೂ ಆರೋಪ ಮಾಡ್ಕೊಳ್ಳಿ ಅಮ್ಮ, ನಮ್ ಶ್ರೀ ಏನು ಅಂತ ನಮಗ್ ಗೊತ್ತಿಲ್ವಾ? ಬೇಬಿ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ ಮಾತಾಡ್ತಿದಾರಲ್ಲ. ಅಂತ ಆರೋಪ ಇಟ್ಕೊಂಡೆ ನಮ್ ಶ್ರೀಗೆ ಬೇರೆ ಮದುವೆ ಮಾಡಿದ್ರೆ ಏನಂತಾಗುತ್ತೆ? ನಮ್ ಶ್ರೀದೇ ತಪ್ಪುದಾಗಲ್ವಾ? ಅವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದೀಯಾ? 4-6 ಜನಕ್ಕೆ ನಮ್ ಶ್ರೀ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಅಮ್ಮ, ನಮ್ ಶ್ರೀ ಹೇಗೆ ಏನು ಅಂತ ನಮಗ್ ಗೊತ್ತಲ್ವಾ? ನಮಗ್ ಗೊತ್ತು, ಜಗತ್ತಿಗೆ
ಮಾಡದೇ ಇರೋ ತಪ್ಪನ್ನು ಅವನು ತಲೆ ಮೇಲೆ ಹೊತ್ಕೋಬೇಕಾ? ಹಾಗಂತ ಎಷ್ಟ್ ಜನಕ್ಕೆ ಅಂತ ಹೇಳ್ಕೊಂಡು ಹೋಗ್ತೀಯಾ? ಅನ್ಕೊಳ್ಳೋ ಜನ ಆಡ್ಕೊಳ್ಳೋ ಬಾಯಿನ ಮುಚ್ಸಕ್ಕಾಗತ್ತಾ? ಹೇಳಿ ಅತ್ಗೆ. ಹೌದು, ಅವಳ ತಪ್ಪನ್ನ ಅವಳ ಎದುರಿಗೆ ಬಯಲು ಮಾಡಿದ್ರೆ ಅವಳ ಬಾಯಿ ಮುಚ್ಚುತ್ತೆ, ಬೇರೆಯವರ ಎದುರಿಗೆ ಅವಳ ಬಾಯಿ ಬಿಡಲ್ಲ. ವಿವಾದಗಳು ಎಲ್ಲಿ ಹುಟ್ಟುತ್ತೋ ಅಲ್ಲೇ ಚಿವುಟಬೇಕು. ಅಷ್ಟು ಮಾಡಿರೋ ಹುಡುಗಿ ಇಷ್ಟು ಮಾಡಲ್ಲ ಅಂತೀರಮ್ಮ? ಖಂಡಿತ. ಯಾವಾಗ್ಲೂ ಎಲ್ರಿಗೂ ತಾನ್ ಮಾಡಿದ್ದೇ ಸರಿ ಅಂತ ಅನ್ಸೋದು. ತಾನ್ ಮಾಡಿದ ತಪ್ಪಿಗೆ ತನ್ ಮುಂದೆ ಕನ್ನಡಿ ಹಿಡಿದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ. ನೀನ್ ಹೇಳೋದೇನೋ ಸರಿ ಅಮ್ಮ, ಆದ್ರೆ ಬೇರೆಯವ್ರಿಗೋಸ್ಕರ ಅಷ್ಟೊಂದು ಸರ್ಕಸ್ ಮಾಡ್ಬೇಕಾ? ಇಲ್ದಿದ್ರೆ ಏನಾಗುತ್ತೆ ಹೇಳು? ತಾನ್ ಮಾಡಿದ್ದೇ ಸರಿ, ತನ್ಗೆ ಅನ್ಯಾಯ ಆಗಿದ್ದು ಶ್ರೀ ಅಂತ ಅನ್ಕೋತಾಳೆ. ಹೌದು, ತನ್ನನ್ ಮದುವೆ ಆಗದೆ ಬೇರೆ ಹುಡುಗಿನೇ ಮದುವೆ ಆಗ್ತಿದ್ದಾನೆ ಅಂದಾಗ ಶಾಪ ಆಗ್ತಾ ಇರ್ತಾಳ? ಖಂಡಿತ ಹಾಕ್ತಾಳೆ. ಒಂದು ಹೆಣ್ಣಿನ ಶಾಪದ ಮೇಲೆ ನಮ್ ಶ್ರೀ ದಾಂಪತ್ಯ ಶುರು ಆಗ್ಬೇಕಾ? ಮೊದಲೇ ನಮ್ಮನೆಯಲ್ಲಿ ಮದುವೆ ನಿಲ್ಲಲ್ಲ ಅನ್ನೋ ಶಾಪ ಇದೆ. ಇನ್ನು ಸ್ತ್ರೀ ವಿಷಯದಲ್ಲಿ ಇದು ಸುಳ್ಳಾಗ್ಬೇಕು ಅಂತಾನೆ ನಾನು ಒದ್ದಾಡ್ತಾ ಇರೋದು. ಅಮ್ಮ, ನೀವು ಹೇಳೋದು ಸರಿಯಾಗಿದೆ. ನನಗೀಗ ಅರ್ಥ ಆಯ್ತು. ಹಿಂದೇನೂ ಅಷ್ಟೇ, ನೀವಷ್ಟು ಕಠೋರವಾಗಿರೋದು ಈ ಮನೆ ಹಿತಕ್ಕೋಸ್ಕರನೇ ಅನ್ನೋದನ್ನ ನಾನು ಮರೆತು ಬಿಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಪ್ರಶ್ನೆ ಮಾಡಿಬಿಟ್ಟೆ. ತಪ್ಪಲ್ಲ. ನಾನು ಯಾಕೆ ವಿವರಿಸೋಕೆ ಹೋಗಲ್ಲ ಅಂದ್ರೆ, ನೀವು 5 ಜನ 5 ತರ ಯೋಚನೆ ಮಾಡ್ತೀರಾ, 5 ತರ ಅರ್ಥ ಮಾಡ್ಕೊಳ್ತೀರಾ. ಕರೆಕ್ಟಾಗಿ ಹೇಳ್ದಿಯಮ್ಮ. ನಿನ್ ಮಗಳಾಗಿ ನಾನೇ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಹಾಗಂತೀಯ ಬೇಬಿ? ನಾವು ಅತ್ತೆ ಹೊಟ್ಟೆಲಿ ಹುಟ್ಟಲಿಲ್ಲ ಅಷ್ಟೇ, ಆದರೆ ಅವ್ರು ಯಾವತ್ತೂ ನೀನು ಬೇರೆ ಅಲ್ಲ, ನಾವು ಸೊಸೆಯರು ಬೇರೆ ಅಲ್ಲ ಅಂತ ನೋಡೇ ಇಲ್ಲ. ಎಷ್ಟೋ ಸರಿ ನೀನ್ ಏನ್ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ ಅಂತ ಗೊತ್ತಾಗದೇ ಇಲ್ಲ. ಆದರೆ ನೀವು ಹೇಳೋದನ್ನ ಕೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲದೆ ಕೇಳ್ತೀವಮ್ಮ. ನನಗೆ ಗೊತ್ತು, ನನ್ನ ಸೊಸೆಯರು ಯಾವತ್ತೂ ಸೊಸೆ ತರ ಅಲ್ಲ ಅಂತ. ಹೇಗಮ್ಮ ಇರ್ತೀವಿ? ನೀವು ನಮಗೆ ಎಷ್ಟು ಬೆಂಬಲವಾಗಿದ್ದೀರಿ ಅಂದ್ರೆ ಎಷ್ಟೋ ಸಲ ಬೇಬಿನ ಬಿಟ್ಕೊಟ್ಟು ನಮ್ಮ ಜೊತೆ ಇದ್ದೀರಾ. ಅಮ್ಮ ನಿಮಗ್ ಸಪೋರ್ಟ್ ಮಾಡಿದಾಗೆಲ್ಲ ನಾನ್ ಬೇಜಾರ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನೀವ್ ನನ್ ತಾಯಿ ಆಗ್ಬಿಡ್ತಿದ್ರಿ. ಯಾಕೀಗ ಮಾತಲ್ಲ ಬಿಡು. ಅಲ್ಲ ಅಮ್ಮ, ನಾವ್ ಅತ್ತೇರಾಗೋ ಕಾಲ ಬಂದ್ರು ನಿಮ್ಮಿಂದ ಒಂದ್ ಪಾಠನೂ ಕಲೀಲಿಲ್ವಲ್ಲ. ನಮಗ್ ಬರೋ ಸೊಸೆ ಬಗ್ಗೆ ಪಾಪ ಅನ್ಸುತ್ತೆ. ನಾನಿನ್ನೂ ಗಟ್ಟಿಬಿಟ್ಟಿ ಆಗಿದೆಯಲ್ಲ. ಅಮ್ಮ, ಮಾತಿಗೂ ಆ ಥರ ಹೇಳ್ಬೇಡಿ. ಅಲ್ಲ, ಎಲ್ರೂ ಒಂದಿನ ಹೋಗೋರೇ ಅಲ್ದೇನೆ. ಮದ್ವೆ ಮಾಡೋ ಮನೆಯಲ್ಲಿ ಆಡೋ ಮಾತಮ್ಮ ಇದು. ದಯವಿಟ್ಟು ಈ ತರ ಮಾತಾಡ್ಬೇಡಮ್ಮ. ನೋಡ್ರೆ, ನಾಳೆ ನೀವು ಅತ್ತೇರಾಗ್ತಿದ್ದೀರಿ. ಅದಕ್ಕೆ ಮೊದಲು ಒಂದು ಪಾಠ ಕೇಳಿ. ಒಬ್ಬ ಅತ್ತೆ ಸೊಸೆ ಮಗಳನ್ ಕಂಡ್ರೆ ಮಗಳಂತ ಸೊಸೆ ಸಿಗ್ತಾಳೆ. ಆದ್ರೆ ನೀವು ಸೊಸೆ ಅಂತಾನೆ ನೋಡಿದ್ರೆ ಅವರು ಅತ್ತೆನ್ ಕಂಡ ಹಾಗೆ ನಿಮ್ಮನ್ ಕಾಣ್ತಾರೆ. ಸೂತ್ರ ಇಷ್ಟೇ. ಅಮ್ಮ, ಬರೋ ಸೊಸೆನ ನನ್ನ ಮಗಳ ಹಾಗೇನೆ ನೋಡ್ಕೊತೀನಿ. ಹಾಗೆ ನೋಡ್ಕೋಬೇಕು. ಇಲ್ದಿದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡ್ತೀನಾ? ನಿನ್ ಬಗ್ಗೆನೇ ಗೀತಾ ಹತ್ರ ಮಾತಾಡ್ತಿದ್ದೆ. ನೆನ್ಪಾಗ್ತಾ ಇರ್ತೀನೇನು? ಹಾಗಾದ್ರೆ ಮರ್ತವ್ರನ್ನ ನೆನ್ಪು ಮಾಡ್ಕೋತಾರೆ, ನಿನ್ನ ನಾನ್ ಮರ್ತೇ ಇಲ್ಲ. ಬಾ, ಇದಕ್ಕಿಂತ ಮಾತು ಬೇಕಾ ಜಾನು? ಬಾ, ಈಗಲೇ ಹೊರಡು. ಬ್ಯಾಂಕ್ ಕೆಲಸ ಮುಗಿಯಕ್ಕೆ ಇನ್ನೂ ಟೈಮ್ ಇದೆ. ಜಸ್ಟ್ 1 ಡೇ. ನೋ, ಇನ್ನೂ 10 ನಿಮಿಷ ಆದ್ರೆ ಕೆಲ್ಸನೇ ಮುಗ್ದೋಗುತ್ತೆ. ಜಾನು, ಇತ್ತೀಚೆಗೆ ನಿನ್ಗೆ ಕೆಲ್ಸದ ಮೇಲೆ ತುಂಬಾ ಪ್ರೀತಿ. ಕೆಲ್ಸದ ಮೇಲೆ ಪ್ರೀತಿ ಮೊದ್ಲಿಂದಾನು ಇತ್ತು, ಇತ್ತೀಚೆಗೆ ಜಾಸ್ತಿ ಆಗಿದೆ ಅಷ್ಟೇ. ಯಾಕೆ? ಯಾಕಂದ್ರೆ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರೋದಕ್ಕೆ ತಾನೇ ನೀನ್ ನನಗ್ ಸಿಕ್ಕಿದ್ದು, ಇಲ್ಲಾಂದ್ರೆ ಎಲ್ಲಿ ಸಿಕ್ತಿದ್ದೆ? ಜಾನು, ನಿನ್ನ ನೋಡ್ಬೇಕು ಅನ್ನಿಸ್ತಿದೆ. ಅನ್ಸುತ್ತೆ, ಆದ್ರೆ ಕೆಲವೊಂದ್ಸಲಿ ಇಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ನಾನೀಗ ಎಲ್ಲಿದ್ದೀನಿ ಹೇಳು? ನನಗ್ ದಿವ್ಯ ದೃಷ್ಟಿ ಅಂತೂ ಖಂಡಿತ ಇಲ್ಲ. ನಿನ್ ಬ್ಯಾಂಕ್ ಹತ್ರ ಇದೀನಿ. ಬ್ಯಾಂಕ್ ಹತ್ರನಾ? ನಿನ್ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಎಷ್ಟೊತ್ತಿಂದ ಕಾಯ್ತಿದೀಯಾ? 10 ನಿಮಿಷ. ಅಯ್ಯೋ ರಾಮ. ಅಯ್ಯೋ ಕೃಷ್ಣ. ಕಾರಲ್ಲಿ ಕೂತಿರ್ತೀಯಾ? ಬರ್ತೀಯೋ ಇಲ್ವೋ? 5 ನಿಮಿಷ ಟೈಮ್ ಕೊಡ್ತೀಯಾ? ಹೆಣ್ಮಕ್ಳು 5 ನಿಮಿಷ ಅಂದ್ರೆ ಹುಡುಗರು ಅರ್ಧ ಗಂಟೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಕಣೋ, ಬಂದ್ಬಿಡ್ತೀನಿ. ಸರಿ ಬಾ. ಜಾನು, ಐ ಲವ್ ಯು. ನೀಟು. ಏನು ಕೇಳಿಸ್ಲಿಲ್ಲ? ಕೇಳ್ಸಿರುತ್ತೆ, ಹೋಗೋ. ಇಲ್ಲ, ನಿಜವಾಗ್ಲೂ ಕೇಳಿಸ್ಲಿಲ್ಲ. ಬ್ಯಾಂಕ್ ಅಲ್ಲಿ ಇದೀನಿ, ರೇಗಿಸ್ಬೇಡ. ಬರ್ತೀನಿ, ಬಾಯ್. ಓಕೆ, ಬಾಯ್.
ಚೆನ್ನಾಗಿದ್ದೀರಾ ಮದನ್ ಅವರೇ? ಮಸ್ಕ ಪೂಸಿ ಇದು ಯಾವುದು ಪ್ರಯೋಜನಕ್ಕೆ ಬರೋಲ್ಲ. ಗೌರವ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಏನಾಯ್ತು? ನಾ ಹೇಳಿದ್ ಏನ್ ಮಾಡಿದ್ರಿ? ಅಲ್ಲ ಮದನ್ ಅವರೇ, ನಮ್ಮಂಥವ್ರಿಗೆ 40,000 ಅನ್ನೋದು 4 ಲಕ್ಷ ಇದ್ದ ಹಾಗೆ. ಹೊಂದ್ಸ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಲ್ಲ, ನೀವು ಕಷ್ಟಗಳನ್ನ ದಾಟ್ ಬಂದವ್ರೆ ಅಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಯಾರಿಗ್ರಿ ಬೇಕು? ದುಡ್ಡು ಬರುತ್ತೆ ಹೋಗುತ್ತೆ, ಇದು ದುಡ್ಡಿನ ಲಕ್ಷಣ. ಅಯ್ಯೋ ಗೊತ್ತು ನೀವು ಕುಬೇರ್ರು ಅಂತ. ಹೊಗಳಿಕೆ ಬೇಡ, ಡಿಸಿಷನ್ಗಳನ್ನ ಬೇಗ ತಗೋಬೇಕು. ಜಾಹ್ನವಿನ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನೆನಪಿರ್ಲಿ. ಈಗಿಂದೀಗ್ಲೇ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಸರ್. ಒಂದೊಂದು ಗಂಟೆ ಕಳೆದ ಹಾಗೂ ಜಾಹ್ನವಿ ಶ್ರೀನಿಧಿ ಪ್ರೀತಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ನಾನು ಈಗ ಇದ್ದಕ್ಕಿದ್ದಾಗೆ ಶ್ರೀನಿಧಿ ನೀನ್ ಮರ್ತು ಬಿಡು ಅಂದ್ರೆ ಹೇಗೆ ಹೇಳಿ? ಸ್ವಲ್ಪ ಯೋಚನೆ ಮಾಡಿ ಸರ್. ಈ ಕಡೆ ನಿಮ್ಮನ್ನ ಎದುರು ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಆ ಕಡೆ ಜಾಹ್ನವಿ ಮನಸ್ಸು ಬದಲಾಯಿಸಕ್ ಆಗ್ತಾ ಇಲ್ಲ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಪ್ರಯತ್ನ ಪಡ್ರಿ. ಮಹಾಭಾರತ ರಾಮಾಯಣ ನಡೆದಿದ್ದೆ ಹೆಂಗಸರಿಂದ ಅಲ್ವೇನ್ರಿ? ನೋಡ್ರಿ, ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ತಲೆ ಚೆಚ್ಕೋತಿರೋ, ದೇವ್ರಿಗೆ ಅರಕೆ ಒತ್ಕೋತಿರೋ, ತಿಪ್ಪರ್ಲಾಗ ಆಗ್ತಿರೋ, ಒಟ್ಟಿನಲ್ಲಿ ಜಾಹ್ನವಿ ನನಗೆ ಬೇಕೇ ಬೇಕು. ಆದಷ್ಟು ಬೇಗ ಈ ಮದುವೆ ನಡೆಯೋ ಹಾಗೆ ಮಾಡಿ.